ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ಧರಣಿ. ಅಬಲೆ ನಿನಗೆ ಎಲ್ಲಿದೆ ರಕ್ಷಣೆ? ಇಡೀ ದೇಶ ಬೆಚ್ಚು ಬೀಳುವಂತಹ ಘಟನೆ ರಾಜಸ್ಥಾನದಲ್ಲಿ ನಡೆದಿದೆ. 13 ವರ್ಷದ ಬಾಲಕಿ ಮೇಲೆ 30 ಜನ ಅತ್ಯಾಚಾರನ ಮಾಡಿದ್ದಾರೆ. ಅದು ಅತ್ಯಂತ ಕ್ರೂರವಾಗಿ ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಆ ಹುಡುಗಿ ಮನೆಗೆ ಹೋಗ್ಬೇಕು ಅಂತ ಆಟೋ ಹತ್ತುತ್ತಾಳೆ. ಆಟೋ ಯಾಕೆ ಹತ್ತೀವಿ ಹೇಳಿ? ಸುರಕ್ಷತೆ ಇರುತ್ತೆ. ರೋಡ್ ಮೇಲೆ ನಡ್ಕೊಂಡು ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ. ಸೊ ಅದಕ್ಕಾಗಿ ಆಟೋ ಹತ್ತಿದ್ರೆ ಸೇಫ್ ಆಗಿ ಮನೆಗೆ ತೆರಳಬಹುದು ಅಂತ ಆ ಹುಡುಗಿ ಆಟೋ ಹತ್ತುತ್ತಾಳೆ. ಆ ಆಟೋ ಮಾಲೀಕ ಏನ್ ಮಾಡ್ತಾನೆ? ಹೋಟೆಲಿಗೆ ಮಾರ್ತಾನೆ. ಇಲ್ಲಿದೆ ಅಸಲಿ ಕತೆ. 30 ಜನನು ಆ ಹುಡುಗಿ ಮೇಲೆ ಅತ್ಯಾಚಾರನ ನಡೆಸ್ತಾರೆ. ಅದು ಹೇಗೆ? ಅತ್ಯಂತ ಕ್ರೂರವಾಗಿ. ಲೋಕ ಜ್ಞಾನ ಇಲ್ಲ ಅಂತ ಅನ್ನೋ ಒಂದು ಮುಕ್ತಾದ ಮಗು, 13 ವರ್ಷದ ಹುಡುಗಿ ಅಂದ್ರೆ. ಆ ಹುಡುಗಿಗೆ ಅಣ್ಣ, ಅಕ್ಕ, ತಂಗಿ, ಅಪ್ಪ ಈ ತರ ಕರೆಯೋದ್ ಬಿಟ್ರೆ ಬೇರೆ ಏನು ಆ ಮಗು ಅಲ್ಲಿ ಕಲ್ಮಶ ಅನ್ನೋದೇ ಇರಲ್ಲ ಅಲ್ವಾ? 13 ವರ್ಷದ ಮಗು ಅಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೋಬಹುದು ಹೇಗೆ ಅಂತ. ಆದ್ರೆ ಆ 13 ವರ್ಷದ ಮಗುಗೆ ಅತ್ಯಾಚಾರ ಮಾಡಬೇಕಾದ್ರೆ ಕಿರ್ಚುತ್ತಾಳೆ, ಜೋರಾಗಿ ಚೀರಾಡ್ತಾಳೆ ಅಂತ ಹೇಳ್ಬಿಟ್ಟು ಮದ್ಯಪಾನ ಕುಡಿಸಿ ಆ ನಿಶೆಯಲ್ಲಿದ್ದಾಗ ಆ 30 ಜನ ಅತ್ಯಾಚಾರನ ನಡೆಸಿದಿರಲ್ಲ, ನೀವೇನಾದ್ರೂ ಮನುಷ್ಯರಾ? ಇಷ್ಟೊಂದು ನೀಚವಾಗಿ ಆ ಮಗು ಹತ್ರ ನಡ್ಕೊಳ್ಳಿಕ್ಕೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? 13 ವರ್ಷದ ಮಗು ಅಂದ್ರೆ ಚಿಕ್ಕ ಮಗು. ನಿಮ್ಗೂ ಆ ಮಗುನೇ ಅಲ್ವಾ? ರಾಜಸ್ಥಾನದಲ್ಲಾಗ್ಲಿ, ಬೇರೆ ದೇಶಗಳಲ್ಲಾಗ್ಲಿ, ಇಡೀ ಪ್ರಪಂಚದಲ್ಲೇ ಆಗ್ಲಿ, ಎಲ್ಲಾದ್ರೂ ಸ್ವಾಮಿ ಹೆಣ್ಮಗುನೇ ಅಲ್ವಾ? ನಿಮ್ಗೂ ಹೆಣ್ಮಗುನೇ, ನಮ್ಗೂ ಹೆಣ್ಮಗುನೇ. ನಮ್ ತಾಯಿ ನಿಮ್ಗೂ ಹೆಣ್ಮಗುನೇ, ನಿಮ್ ತಾಯಿ ನಮ್ಗೂ ಹೆಣ್ಮಗುನೇ ಅಲ್ವಾ? ಬೇರೆ ಏನು ಆಗಕ್ ಸಾಧ್ಯ ಇಲ್ಲ ಅಲ್ವಾ? ಹೆಣ್ಮಗು ಆಗೇ ಇರುತ್ತೆ. ಆದ್ರೆ ಅಂತ ಹೆಣ್ಮಗು ಮೇಲೆ ಈ 30 ಜನ ಒಂದು ಅತ್ಯಂತ ಕ್ರೂರವಾಗಿ ಅತ್ಯಾಚಾರ ಮಾಡಿದಾರಲ್ಲ, ಅವ್ರನ್ನ ಏನಂತ ಕರೀತಾರೆ ಅಂತ ಯೋಚನೆ ಮಾಡ್ರಿ. ಅಂತ ನೀಚರ್ನ ನನ್ನ ಕೇಳಿದ್ರೆ ನಾನು ಹಂಗೆ ಅಂತೀನಿ ಸ್ವಾಮಿ, ಅವರು ನೀಚರೇ. ಈ ಸಾಮಾಜಿಕ ಜಾಲತಾಣಗಳೆಲ್ಲ ಆಗಿರ್ಬೋದು, ಸಾರ್ವಜನಿಕರ ಅವ್ರ ಮನವಿ ಆಗಿರ್ಬೋದು ಏನು ಅಂತಂದ್ರೆ, ಈ ಯಾರಾದ್ರೆ ಈ ಕೃತ್ಯ ಮಾಡಿದ್ದಾರೆ, ಆ ಮಗು ಮೇಲೆ ಅತ್ಯಾಚಾರನ ನಡೆಸಿದ್ದಾರೆ, ಅವರು 13 ಜನನ ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಪೊಲೀಸವರು. ಅತ್ಯಾಚಾರ ನಡೆದಿದ್ಯೋ ಆ 4 ಹೋಟೆಲ್ಗಳನ್ನು ಧ್ವಂಸ ಮಾಡಿದೀವಿ ಅಂತಾನು ಹೇಳ್ತಾ ಇದ್ದಾರೆ. ಅದ್ ಎಷ್ಟಕ್ ನಿಜನೋ ಎಷ್ಟಕ್ ಸುಳ್ಳು ಅಂತ ಗೊತ್ತಿಲ್ಲ. ಆದ್ರೆ 13 ವರ್ಷದ ಮಗು ಮೇಲೆ ಅತ್ಯಾಚಾರ ಆಗಿರೋದಂತೂ ನಿಜ ಅಲ್ವಾ? ನಿಜಾನೇ ಅದು. ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಆ ರಾಜಸ್ಥಾನದ ಸರ್ಕಾರ ಏನ್ ಮಾಡ್ಬೇಕಿತ್ತು? ಇಷ್ಟ ದಿನ ಬೇಕಾಗಿತ್ತ? ಸತತವಾಗಿ ಜೂನ್ 18ನೇ ತಾರೀಕು ಆ ಹುಡುಗಿ ಕಳೆದೋಗಿರೋದು. ಆ ಆಟೋ ಚಾಲಕ ಹೋಟೆಲ್ ಅವನ್ಗೆ ಮಾರಿ ಅಲ್ವಾ? ಆ ಮಾರಿರೋದ್ರಿಂದ ಸತತ 6 ದಿನ. ಮೊನ್ನೆ ಸಿಕ್ಕಿದೆ. ಇಷ್ಟು ದಿನ ಬೇಕಾಗಿತ್ತ ಸ್ವಾಮಿ ನಿಮ್ಗೆ ಅವ್ರನ್ನ ಅರೆಸ್ಟ್ ಮಾಡಕ್ಕೆ? ಅರೆಸ್ಟ್ ಮಾಡಿ ಏನ್ ಮಾಡ್ತೀರಾ? ಕರ್ಕೊಂಡು ಹೋಗ್ತೀರಾ, ಅವ್ರನ್ನೆಲ್ಲ ಹಗ್ಗಗಳಿಂದ ಕಟ್ಟಾಕ್ತೀರಾ, ರೋಡಲ್ಲಿ ಕರ್ಕೊಂಡು ಹೋಗ್ತೀರಾ, ಆ ಮುಸ್ಕುಗಳನ್ನ ಹಾಕ್ತೀರಾ, ಆ ಸ್ಕಾರ್ಫ್ಗಳು ಕಟ್ಬಿಡ್ತೀರಾ, ಆ ಕಪ್ಪು ಬಟ್ಟೆ ತಗೊಂಡ್ ಕಟ್ಬಿಡ್ತೀರಾ, ಅವ್ರ ಮುಖಗಳಂತೂ ಕಾಣಲ್ಲ. ಆದ್ರೆ ಈ ಅತ್ಯಾಚಾರಕ್ಕೆ ಒಳಗಾಗಿರೋ ಮಗು ಮುಖ ಮಾತ್ರ ನಿಮಗ್ ಕಾಣ್ಬೇಕು. ಕಾಣ್ಸೋಗ್ ಮಾಡ್ತೀರಾ. ಆ ಮಗುಗೆ ನ್ಯಾಯ ಎಲ್ಲಿ ಕೊಡ್ತೀರಾ? ಅವ್ರನ್ನ ಕರ್ಕೊಂಡೋಗಿ ಶಿಕ್ಷೆನ ಕಾನೂನು ಪರವಾಗಿ ಶಿಕ್ಷೆ ಆಗುತ್ತೆ ಅಂತ ಹೇಳ್ತೀರಾ. ಆ ಶಿಕ್ಷೆ ಆಗೋಷ್ಟ್ರಲ್ಲಿ ಅವ್ರಿಗೆ ಏನ್ ಅನ್ಸ್ಬಿಡುತ್ತೆ ಗೊತ್ತಾ? ನಾಳೆ ದಿನ ಇನ್ನೊಬ್ರಿಗೆ ಮಾಡೋರ್ಗೆ ಏನ್ ಅನ್ಸುತ್ತೆ ಗೊತ್ತಾ? ಯುವಕರಿಗೆ ಏನಾಗತ್ತೆ? ಹೋದ್ರೆ 2 ದಿನ ಹೋಗ್ತೀವಿ, ಸ್ಟೇಷನ್ ಅಲ್ಲಿ ಕುತ್ಕೊಂತೀವಿ, ಜೈಲ್ 1-2 ತಿಂಗಳು 3 ತಿಂಗಳು ಅನುಭವಿಸ್ತೀವಿ, ರಿಟರ್ನ್ ಬರ್ತೀವಿ. ಇಷ್ಟೇ ಸ್ವಾಮಿ ಅವ್ರ ಮನ್ಸಲ್ಲಿ ಇರೋದು. ಅದಕ್ಕೆ ಹಾಕ್ತಾನೆ ಈ ತರ ಕೃತ್ಯಗಳ ಅತಿ ಹೆಚ್ಚಾಗಿ ನಡೀತಾ ಇರೋದು. ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ನಡೀತಾ ಇರೋದು ಯಾಕೆ ಹೇಳಿ? ಇದಕ್ಕೆ ಏನಾಗುತ್ತೆ? ಕಾನೂನು ಶಿಕ್ಷೆ. ಹೋಗ್ತೀವಿ, ವಾಪಸ್ ಮತ್ತೆ ಬಂದೇ ಬರ್ತೀವಿ ಅಂತ. ಬೇಡ ಸ್ವಾಮಿ, ನಿಲ್ಸಿ, ರೋಡಲ್ಲಿ ಶೂಟ್ ಔಟ್ ಮಾಡ್ರಿ. ಏನಾಗುತ್ತೆ? ಅವರಿಂದ ನಮ್ಗೆ ಉಪಯೋಗನೇ ಇಲ್ಲ ಸಮಾಜಕ್ಕೆ. ಇಂಥ ಕೆಟ್ಟ ಹುಳಗಳಿಂದ ನಮಗೆ ಏನು ಲಾಭ ಇಲ್ಲ. ಇವ್ರಿದ್ದಷ್ಟು ಹೆಣ್ಮಕ್ಳಿಗೆ ರಕ್ಷಣೆನೇ ಇರಲ್ಲ ಅಲ್ವಾ? ಸೊ ಅದಕ್ಕೆ ಏನ್ ಮಾಡ್ಬೇಕು? ನಿಲ್ಸಿ, ರೋಡಲ್ಲಿ ನಿಲ್ಸಿ, ಕರ್ಕೊಂಡ್ ಬನ್ನಿ, ರೋಡಲ್ಲಿ ನಿಲ್ಸಿ ಶೂಟ್ ಔಟ್ ಮಾಡಿ. ಇದೇ ತರ ಹೈದ್ರಾಬಾದಲ್ಲೂ ಆಗಿತ್ತು. ನಿಮ್ಗೆಲ್ರಿಗೂ ಗೊತ್ತಿದೆ. ಹೈದ್ರಾಬಾದ್ ಅಲ್ಲಿ ಆದಾಗ 3 ಶೂಟ್ ಔಟ್ ಮಾಡ್ಬಿಟ್ರು. ಅವಾಗ ಕೆಲವ್ರು ಜನ ಟೀಕೆ ಮಾಡಿದ್ರು, ಕೆಲವರು ಹರ್ಷನ ವ್ಯಕ್ತಪಡಿಸಿದ್ರು ಅಲ್ವಾ? ಟೀಕೆ ಮಾಡ್ಕೊಳ್ಳಿ ಬಿಡಿ ಸ್ವಾಮಿ, ನಮ್ಗೇನಾಗ್ಬೇಕಾಗಿದೆ? ಆದ್ರೆ ಆ ಕೇಸಿಗೊಂದು ಕೊನೆಯಾಗಿ ಒಂದ್ ನ್ಯಾಯ ಸಿಕ್ತಾ? ಅಂತ ಕ್ರೂರಿಗಳನ್ನ ಶೂಟ್ ಔಟ್ ಮಾಡಿದ್ರ ಅಲ್ವಾ? ಇವಾಗ ಈ ಕೇಸ್ನಲ್ಲೂ ಹಾಗೆ ಮಾಡಿ. ನಾನು ರಾಜಸ್ಥಾನ್ ಸರ್ಕಾರಕ್ಕೆ ಹೇಳೋದಿಷ್ಟೇ,
ನನ್ನ ಮನವಿ, ನಮ್ಮ ಸಾರ್ವಜನಿಕರ ಮನವಿ ಆಗಿರ್ಬೋದು, ಆ ತಂದೆ ತಾಯಿಯ ಮನವಿ ಆಗಿರ್ಬೋದು, ಅವ್ರನ್ನ ಏನಿದೆ ಅವ್ರನ್ನ ಕರ್ಕೊಬನ್ನಿ, ಅರೆಸ್ಟ್ ಮಾಡಿ ಕರ್ಕೊಬಂದ್ಬಿಟ್ಟು ರೋಡಲ್ಲಿ ನಿಲ್ಲಿಸಿ ಶೂಟ್ ಔಟ್ ಮಾಡಿ, ಇಲ್ಲ ಗಲ್ಲಿಗೇರಿಸಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.